ಗಾಡಿಯಲ್ಲಿ ಆಫ್ ರೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೋ ಅಲ್ಲಿ ಆಗಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಏನಂತಂದ್ರೆ ಟೂ ವೀಲರಲ್ಲಿ ಒಂದು ಆಫ್ ರೋಡ್ ಮಾಡೋಣ ಅಂತೇಳಿ 3 ಜನ ಹೊರಟಿದ್ರಿ. ನಾವು ಹೋಗ್ತಾ ಇರೋ ಜಾಗ ಬಂದು ಕೇರಳದ ಮುನ್ನಾರ್ನ ಸುತ್ತಮುತ್ತ ಸಿಕ್ಕಾಪಟ್ಟೆ ಆಫ್ ರೋಡ್ ಟ್ರ್ಯಾಕ್ಗಳೆಲ್ಲ ಇದಾವೆ. ಆದರೆ ನಾವು ಚಾಯ್ಸ್ ಮಾಡಿರೋದು ಒನ್ ಆಫ್ ದ ಟಫೆಸ್ಟ್ ಟ್ರ್ಯಾಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಹೇಂದ್ರ ಕಂಪನಿಯ ಥಾರ್ 4 ವೀಲ್ ಡ್ರೈವ್ ಟೆಸ್ಟ್ ಡ್ರೈವ್ ಮಾಡಿರ್ತಕ್ಕಂಥ ಒಂದು ಆ ರಸ್ತೆ ಇರೋಂಥ ಒಂದು ಟ್ರ್ಯಾಕಿಗೆ ನಾವು ಹೋಗಿ ಆಫ್ ರೋಡ್ ಮಾಡೋದಕ್ಕೆ ಹೊರಟಿದ್ದೀರಿ. ಹೋಗ್ಬೇಕಾದ್ರೆ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನಾವು ಆಕ್ಚುಲಿ ಹೊರಟಿದ್ದು 2ನೇ ತಾರೀಕು ನೈಟು 12 ಗಂಟೆ ಆಗಿತ್ತು. ಆಲ್ಮೋಸ್ಟ್ 3ನೇ ತಾರೀಕು ಆಗಿತ್ತು. ನಮ್ಮ ರೂಮ್ ತಲುಪೋಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಅದಾದ್ಮೇಲೆ ಅಲ್ಲೇ ರೂಮ್ ಹತ್ರನೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಹೊರಗಡೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ನೈಟ್ ಅಲ್ಲೇ ಚಿತ್ರಾನ್ನ ಲೈಟ್ ಫುಡ್ ಎಲ್ಲ ತೊಗೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆಲ್ಮೋಸ್ಟು ಒಳ್ಳೆ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಮತ್ತೆ ಆಫ್ ರೋಡ್ಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ಎದ್ದು ರೆಡಿಯಾಗಿ ಹೊರಡ್ತೀರಿ. ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ಎಲ್ಲರೂ ಮಲಗಿದ್ರು, ನಂಗೆ ನಿದ್ದೆ ಬಂದಿಲ್ಲ. ಆಚೆ ಬಂದು ವಿಡಿಯೋ ಮಾಡ್ಕೊಂಡೆ. ಸೌಂಡ್ ಮಾತ್ರ ಸೈಕಾಗಿತ್ತು. ಸೊ ಈಗ ಬೆಳಿಗ್ಗೆ ರೂಮ್ ಚೆಕ್ಔಟ್ ಮಾಡಿ ಒಂದು ಆಫ್ ರೋಡ್ ಕಡೆ ಹೊರಟಿದ್ದೀರಿ. ಸೊ ಇಲ್ಲಿ ಒಂದೊಂದು ಗಾಡಿ ಒಂದೊಂದು ಕಡೆ ನಿಲ್ಲಿಸಿದ್ದೀರಿ. ಯಾಕಂದರೆ ನಿಲ್ಲಿಸೋದಕ್ಕೆ ಮಣ್ಣು ಇದ್ದಿದ್ದರಿಂದ ಕುಸಿತೆ ಅಂತೇಳಿ ಒಂದೊಂದು ಮೂಲೆಯಲ್ಲಿ ಒಂದೊಂದು ಗಾಡಿ ನಿಂತಿದೆ. ಅಲ್ಲೊಂದು ನಿಂತಿದೆ ಗಾಡಿ, ಇನ್ನೊಂದು ಅಲ್ಲಿದೆ ಏಪ್ರಿಲ. ಸೊ ನಾನು ನೋಡೋ ಗಾಡಿ ಇಲ್ಲಿದೆ. ಸೊ ಇವಾಗ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್. ಈ ರೂಟಲ್ಲಿ ಹೋಗ್ಬೇಕು. ಏನು ಜಾಸ್ತಿ ದೂರ ಇಲ್ಲ ಬ್ರೋ, 200-300 ಮೀಟ್ರು ಅಷ್ಟೇ ಇರೋದು ಅಷ್ಟೇ. ಫಸ್ಟ್ ಟೈಮ್ ಆಫ್ ರೋಡಲ್ಲಿ ಗಾಡಿ ತೊಗೊಂಬಂದಿರೋದು. ನಾನು ಬೇಜಾನ್ ಕಡೆ ಹೋಗಿದ್ದೀನಿ, ಆದರೆ ನಾನು ಯಾವತ್ತೂ ಆಫ್ ರೋಡ್ ಟ್ರೈ ಮಾಡಿಲ್ಲ. ನೋಡಿ ಅಲ್ಲ ಆಲ್ರೆಡಿ ನಮ್ಮ ಹುಡುಗ ಬಾಧೆ ಬೀಳ್ತಾ ಇದ್ದಾನೆ. ಅವನು ಒಂದು ಸ್ವಲ್ಪ ಟಾಪ್ಗೆ ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಹುಡುಗ ಟ್ರೈ ಮಾಡ್ತಾ ಇದ್ದಾನೆ. ಫುಲ್ಲು ರೋಲಿಂಗು, ಬೇರೆ ಯಾರೂ ಇಲ್ಲ, ನಾವು ಮಾತ್ರನೇ ಟ್ರಾವೆಲಿಂಗ್. ಇಲ್ಲಿ ಬಿಳಿ ಆನೆ ಕೈಲಿ ಆಗ್ತಾ ಇಲ್ಲ. ಕರಿ ಎಮ್ಮೆ ಏನು ಮಾಡ್ತೈತೆ ನೋಡಬೇಕು. ಮಗ ಹಿಂದೆ ಹೋಗ್ಬಿಟ್ಟು ಆ ಕಲ್ಲುಗಳ ಮೇಲೆ ಬರ್ಬೇಕು. ನೀನು ಹಿಂದೆ ಹೋಗ್ಬಿಟ್ಟು ಆ ಕಲ್ಲುಗಳ ಮೇಲೆ ಪಾಸ್ ಮಾಡ್ಬೇಕು ನೀನೀಗ, ಕಲ್ಲುಗಳ ಹತ್ರ. ಫ್ರೆಂಡ್ಸ್, ಈ ನನ್ನ ಮಗ ಇಲ್ಲಿ ಹೋಗೋಣ ಅಂತ ಹೇಳ್ತಾವನೆ. ಆಗುತ್ತೆ. ಇಲ್ಲಿ ಕೆಳಗಡೆ ಬಿದ್ದರೆ ಬಕ್ಕೆಗೆ 7-8 ಜನ ಬಂದರೂ ಅವ್ನ ಗಾಡಿ ಎತ್ತಕ್ಕಾಗಲ್ಲ. ಏನಂತಂದರೆ ಈ ಕ್ರಾಸ್ ಮಾಡ್ತಾ ಇರೋ ಜಾಗ ಏನಿದೆ ಸಿಕ್ಕಾಪಟ್ಟೆ ಸ್ಲೋಪ್ ಆಗಿದೆ. ಅದ್ರ ಮೇಲೆ ಗಾಡಿ ಹೋಗ್ಬೇಕು. ರೈಟ್ ಸೈಡ್ಗೆ ಏನಾದ್ರು ಬಿತ್ತು ಅಂತಂದರೆ ಎತ್ತೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ 3 ಜನದ ಕೈಲಂತೂ ಆಗೋದೇ ಇಲ್ಲ. ಸಿಕ್ಕಾಪಟ್ಟೆ ರಿಸ್ಕ್ ತೊಗೊಂಡು ಗಾಡಿನ ಆ ಜಾಗದಿಂದ ಕ್ರಾಸ್ ಮಾಡಿಸ್ಕೊಂಬಂದ್ರಿ. ಅದಾದಮೇಲೆ ಇನ್ನೊಂದು ಟೆರನ್ ಇತ್ತು, ಅದರಲ್ಲೂ ಸಹ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಒಬ್ಬರು 1-2-3 ಜನ ಸಪೋರ್ಟ್ ಮಾಡ್ತಾಯಿದ್ರು. ಈ ರಸ್ತೆನಲ್ಲಂತೂ ಯಾವ ಗಾಡಿನೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ರಸ್ತೆ ಇತ್ತೇನೋ ಮಳೆ ಆಗಿ ನೀರು ಹರಿದು ಎಲ್ಲ ಹಳ್ಳ ಬಿದ್ದುಬಿಟ್ಟಿದೆ. ಫಸ್ಟ್ ಯಾರಾದರೂ ಒಬ್ಬರು ಒಂದು ರೋಡನ್ನು ಕ್ರಾಸ್ ಮಾಡಿದ್ರೆ ಇನ್ನೊಬ್ರಿಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಟ್ರ್ಯಾಕ್ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಪರವಾಗಿಲ್ಲ. ಫಸ್ಟ್ ಅಟೆಂಪ್ಟ್ ಇರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಟಫ್ ಇರುತ್ತೆ. ನಾವಿವಾಗ ಗೂಗಲಲ್ಲಿ ರಸ್ತೆ ಹುಡ್ಕೋಣ. 360 ವ್ಯೂ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ, ಆ್ಯಕ್ಚುಲಿ ಟ್ರೆಕ್ಕಿಂಗಲ್ಲಿ ಈಸಿಯಾಗಿ ಬರ್ಬೋದು. ಬಟ್ ಈ ಕಡೆ ಗಾಡಿ ಏನಾದ್ರು ಬಿತ್ತು ಅಂದರೆ ಮತ್ತು ಗಾಡಿನ ತೆಗೆಯೋ ಸ್ವಲ್ಪ ಕಷ್ಟ ಇದೆ. ಒಂದು ಮಾಡಲೇಬೇಕು ಅನ್ನೋ ಒಂದು ಆಟ. ಬಟ್ ಇಲ್ಲಿ ಯಾರೂ ಬರ್ತಾಯಿಲ್ಲ ಟ್ರ್ಯಾಕ್ಗೆ. ನಾವೇ ಏನೋ ಒಂದು ಬಂಡ ಧೈರ್ಯ ಮಾಡ್ಕೊಂಡು ಬಂದಿದ್ದೀರಿ. ಇಲ್ಲಿನ ಫೀಲೇ ಬೇರೆ ಇದೆ. ಸಖತ್ ಮಜವಾಗಿದೆ, ತಂಪಾಗಿ. ಅಲ್ಲಿ ನಮ್ಮರು ಅಲ್ಲೊಬ್ಬರು ರೆಡ್ ಡಾಟ್ ಕಾಣಿಸ್ತಾ ಇದೆಯಲ್ಲ, ಫೋಟೋಗ್ರಫಿ ಮಾಡ್ತಾಯಿದ್ದಾರೆ. ಅವರು ಆರ್ಟಿಸ್ಟು, ಈ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ.
ಸೊ ನಾವಿವಾಗ ಹೋಗ್ಬೇಕಾದ್ರೆ ಟ್ರ್ಯಾಕು ಹೀಗಿದೆ. ಇದರಲ್ಲಿ ಬರಬೇಕು, ಹೋಗೋದಲ್ಲ, ಹತ್ಸಿ ಇಳಿಸ್ಬೇಕು. ನಮ್ಮ ಹುಡುಗ ಪ್ಲ್ಯಾನ್ ಮಾಡ್ತಾನೇ ಇದ್ದಾನೆ. ಇಲ್ಲಿ ನೋಡಿದ್ರೆ ಇಷ್ಟು ಹಳ್ಳ ಇದೆ, ಇಲ್ಲಿ ಇನ್ನೂ ಜೋರಾಗಿದೆ, ಹಿಂಗಿದೆ. ಅಂಜೂರದ ಹಣ್ಣು. ರೆಡಿನಾ? ಓ ಬನ್ನಿ ಮತ್ತೆ ಬನ್ನಿ, ನಾವು ವಾರ್ಮಪ್ ಆಗೋಣ. ಅಲ್ಲ, ಕೋಣ ಕೋಣ ಕರಿ ಕೋಣ. ನಿನ್ನ ಗಾಡಿ ಟಾಪಲ್ಲೇ ಹಾಕಿದ್ಯಾ? ಈ ಗಾಡಿಗೆ ಸ್ಟ್ಯಾಂಡ್ ಹಾಕ್ದಂಗೆ ನಿಂತ್ಕೊಂಡ್ಬಿಟ್ಟೈತೆ. ಹಾಂ, ಸ್ಟ್ಯಾಂಡೇ ಹಾಕಿಲ್ಲ. ಹೂ, ಇದೆಲ್ಲ ಸರಿ, ಬಟ್ ಸೈಡ್ಗೆ ಹೋಗ್ಬಿಡ್ತಿದೆ. ಬಿತ್ತು ಕೆಳಗೆ ಏಟು ಸರ್ರಿಗೆ. ನನಗೂ ಬಿತ್ತು ಎಲ್ಲೋ ಕಂಬ್ ಅಂತ. ಇಂಜಿನ್ ಗಾಡಿ ಹಾಕ್ಸಿದ್ದಕ್ಕೆ ಒಳ್ಳೇದಾಗೈತೆ. ಹ್ಞೂ, ನಿಂದು ಬಿತ್ತಾ? ಅಲ್ಲ, ನಂದು ಬಿದ್ದಿಲ್ಲ. ಇವಾಗ ಬರುತ್ತೆ ನೋಡಿ. ಹುಡುಗ ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಒಂದೇ ಏಟಲ್ಲಿ ಎಕ್ಸ್ಬಿಡೋಣ ಅಂತ. ನೋಡಿ ಹೆಂಗಿದೆ ರೋಡು. ರೋಡ್ ಇಲ್ಲ, ರೋಡ್ ಇಲ್ಲದೆ ಇರೋದಕ್ಕೆ ತಾನೇ ನಾವು ಇಲ್ಲಿ ಬಂದಿದ್ದು. ನೋಡಿ, ಇವಾಗ ಬೆಂಗಳೂರಿಂದ ಫುಲ್ ಕ್ಲೌಡು. ಆ್ಯಕ್ಚುಲಿ ಹೊಸೂರಿಂದ ಒಂದು ಬ್ಯಾಚ್ ಬಂದಿದೆ. ನೋಡಿ ಅಲ್ಲಿ ಹತ್ತು ಬೆಲೆನಾ? ಓ ಮೈ ಗಾಡ್, ನೋಡಿ ಸರ್, ಹತ್ತು ಬೆಲೆ ನೋಡಿ ಬಂದು ನಿಂತಿದ್ದೀರಿ. ವಾಣ ಅದೇ ಸಖತ್ತಾಗಿದೆ. ಆಫ್ ರೋಡ್ ಇನ್ನೂ ಮಸ್ತಾಗಿದೆ. ಏನು ಇದು ಡ್ರೈ ಇಲ್ಲ, ಅದು ಹಂಗೆ ಇರುತ್ತೆ, ಸೇಮ್ ಇರುತ್ತೆ. ಸರಿ, ನೆಕ್ಸ್ಟು ಅಲ್ಲೊಂದು ಬೆಟ್ಟ ಇದೆ, ಕಾಣಿಸ್ತಾ ಇಲ್ಲ ಫಾಗಲ್ಲಿ. ನೆಕ್ಸ್ಟ್ ಅಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಏಪ್ರಿಲ್ ಗಾಡಿಗೆ ಆಯ್ತಾ? ಯಾವ್ದ್ರಲ್ಲಿ ಹಾಕಿದ್ರ? ಬ್ಯಾಗಲ್ಲಿ ಇದೆ, ನಿಲ್ಸಿದ್ದೀನಿ. ಮಗ ಇಲ್ಲಿ ಗಿರ್ಗಿದ್ಲೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ ಶುರುವಾಗು ಮೊದಲು ಲೋಲೋ ಅಂತ ಈಗ ಬದಲು. ಫೈನಲ್ ಆಗಿ ಹತ್ಬೇಕಾದ್ರೆ ಬಿದ್ದಿಲ್ಲ ಗಾಡಿ, ಇಳಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಪೆಟ್ರೋಲ್ ಬೇರೆ ಬಡಿ ಮಗಂದು ಟ್ಯಾಂಕು ಅಷ್ಟಾಗಿ ನೋಡಿರಲಿಲ್ಲ. ಡೀಸೆಲ್ ಪೆಟ್ರೋಲ್ದು ಟ್ಯಾಂಕ್ ಇಲ್ಲಿಂದ ನೋಡಿ, ಪೆಟ್ರೋಲ್ ಎಷ್ಟು ವೇಸ್ಟ್ ಆಗ್ಬಿಡ್ತು. ಆಲ್ಮೋಸ್ಟು ಒಂದು 1/2 ಲೀಟ್ರು ಮೇಲೇ ಹೋಗಿದೆ. ಅದೇನಾ? ಸರಿ, ಬರ್ತೀರಿ. ರಸ್ತೆ ಬೇರೆ ಕಾಣಿಸ್ತಾ ಇಲ್ಲ. ಅಲ್ಲಿ ಮೇಲೆ ಇನ್ನೊಂದು ಗಾಡಿ ಇದೆ, ಕೆಳಗಡೆ ನಮ್ಮದು. ಬಂದು ಇಲ್ಲಿ ಬಿದ್ದೋಗ್ಬಿಟ್ಟೆ.
ಏನು ಏಟ್ ಗೀಟ್ ಏನು ಬಿದ್ದಿಲ್ಲ. ಮಗ ಬ್ರೇಕ್ ಹಿಡಿಯಲ್ಲ, ಅಲ್ಲೇ ಆಫ್ ಮಾಡ್ಕೊಂಬಿಡು ಗಾಡಿ. ಹಂಟಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ ಇಲ್ಲಿ ನೋಡಿ. ಚೀಗಣೆ ಸದ್ಯಕ್ಕೆ ಜಾಸ್ತಿ ಇಲ್ಲ, ಸ್ವಲ್ಪ. ಫುಲ್ಲು ಸಿಕ್ಕಾಪಟ್ಟೆ ಫಾಗು ಹೆಂಗಿದೆ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಕಷ್ಟ ಇರೋದು. ಒಂದು 500 ಮೀಟ್ರ್ ಆಫ್ ರೋಡು, ಅಂದರೆ ಅರ್ಧ ಕಿಲೋಮೀಟ್ರ್ ಆಫ್ ರೋಡ್ಗೆ 100 ಮೀಟ್ರು ಈಸಿ ಇದೆ ರೋಡು, ಟ್ರ್ಯಾಕು. ಮಿಕ್ಕಿದೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಟಫ್ ಇದೆ. ನೋಡಿ ಆಪೋಸಿಟ್ ಹೆಂಗಿದೆ ಫಾಗ್, ದಾರಿನೇ ಕಾಣಲ್ಲ ಆ ಕಡೆ ಎಲ್ಲ ಪ್ರಪಾತ. ಹೆಂಗಿದೆ ಅಂದರೆ ವೆದರು. ಫೈನಲ್ ಆಗಿ ಇನ್ನೊಂದು ಕಡೆ ಈಗಲೂ ಆಫ್ ರೋಡ್ ಮಾಡಿಕೊಂಡೆ ಮತ್ತೆ ಮುಂದೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ತಿಂದೆ ಬಿಡ್ತೀನಿ ಅದನ್ನೇ ನೋಡಿ. ತೆಗೆದುಬಿಡಿ. On the way. ಇಲ್ಲಿ ನೈಟ್ ಸ್ಟೇ ಅಂತೇಳಿ ಸುಮಾರು ಒಂದು 4 ರಿಂದ 5 ಕಿಲೋಮೀಟ್ರು ಮುಂದೆ ಹೋಗ್ತಾ ಇದ್ದೀರಿ. ಫುಲ್ಲು ಫಾರೆಸ್ಟು, ಆಮೇಲೆ ನೋ ಎಂಟ್ರಿ ಇದ್ದಿದ್ದ ಜಾಗನೆಲ್ಲ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ದಾರಿ ಇದ್ದರೆ ಓಕೆ, ಇಲ್ಲ ಹೋದರೆ ಏನು ಮಾಡೋದು. ಯಾವುದೋ ಯಾವಾಗ ಸಿಗುತ್ತೆ ಅದು. ಈ ಏಪ್ರಿಲ್ ಗಾಡಿನ ಆಫ್ ರೋಡಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಟಫು. ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ಟಫ್ ಇದೆ ರೋಡು. ಏನು ಗಾಡಿಗಳು ಜಂಪ್ ಹೊಡೆಯುತ್ತೆ, ಆಗ್ತಾ ಇಲ್ಲ. ಆದರೂ ನೈಟ್ ಬೇರೆ, ಆಮೇಲೆ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಆಫ್ ರೋಡೆಲ್ಲ ಮುಗಿಸಿ ನೋಡಿ ಒಂದು ಮತ್ತೆ ಸ್ಟೇಗೆ ಹೋಗಿ. ಆ್ಯಕ್ಚುಲಿ ಅದು ಆಫ್ ರೋಡೇ. ಹಾಂ, ಅದೇ ಹೀಗೆ ಏಪ್ರಿಲ್ ಅಪ್ಪಿ ತೊಗೊಂಬಂದ್ಬಿಟ್ಟಿದ್ರಿ ನೋಡಿ. ಇಲ್ಲಿ ಒಂದೊಂದು ಕಲ್ಲುಗಳು ನೋಡಿ ಹೆಂಗಿದೆ, ಗುಂಡುಗಳು. ಈ ಇದರಲ್ಲಿ ಪಾಪ ಆ ಗಾಡಿ ಬಂದಿದ್ರೆ ನಮ್ಮನ್ನು ಅದೆಷ್ಟು ಬೈಕೊಂಬಿಟ್ಟಿರೋದು. ಕರೆಕ್ಟಾಗಿ ಇಲ್ಲಿವರೆಗೂ ಬರುತ್ತೆ ಕಾಲಿಗೆ. ಇವತ್ತಿನ ಸ್ಟೇ ಇಲ್ಲೇ, ಇವತ್ತಿನ ರಾತ್ರಿಯ ಅನುಭವ ಇಲ್ಲಾಗುತ್ತೆ. ಹೇಳಿ ಬ್ರೋ. ರೆಡಿ ಇದೆ. ಸೂಪರ್. ಸಾಂಬಾರ್ ಆ ಕಡೆ ಏನ್ ಬ್ರೋ? ಅಲ್ಲ ಗಮ್ಮಂತ ಇದೆ ಅಂತ. ರಸದಿಂದ ಏನೇನ್ ಬ್ರೋ? ಕೂತ್ಕೊಳ್ಳಿ, ಚೆನ್ನಾಗಿದ್ದಾರೆ. ನಾವು ಒಂದು ಪ್ಲೇಸಿಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಲೈಕ್ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅಮೇಝಿಂಗ್. ಬಿಕಾಸ್ ಲೈಫಲ್ಲಿ ಎಲ್ಲ ಥರನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಏನ್ ಬ್ರೋ? ಹಾಂ ಬ್ರೋ, ಸೂಪರ್. ಲೈಫಲ್ಲಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಖುಷಿ ಇದೆ. ಈ ಒಂದು ಟೈಮಲ್ಲಿ ಬಂದು ಇಲ್ಲಿ ಸ್ಟೇ ಆಗಿ ನಾವೇ ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಲ್ಲಿ ಮಜಾನೇ ಬೇರೆ. ಆ್ಯಂಡ್ ನೆಕ್ಸ್ಟ್ ಬೇರೆ ಲೆವೆಲೇ ಇರುತ್ತೆ ಅಲ್ಲಿ ಹೊರಗಡೆ ಹೋದರೆ. ನೋಡೋಣ ಯಾವ ಥರ ಅಂತ. ಸಹ ಅವರು ವೇಟ್ ಮಾಡ್ತಾ ಇದ್ರು ಊಟ ಮಾಡೋದಕ್ಕೆ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು.